ಪಂಚಾಯಿತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಪಾಕಿಸ್ತಾನ ನಿನ್ನೆ ರಾತ್ರಿ ಜಮ್ಮುವಿನಿಂದ ಆರಂಭಿಸಿ ಭಾರತದ ಬೇರೆ ಬೇರೆ ನಗರಗಳ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದೆ. ಅಂದಾಜು 500ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಪಾಕಿಸ್ತಾನ ಉಡಾಯಿಸಿತು. ಒಂದು ರೀತಿಯಲ್ಲಿ ತನ್ನ ಶೋಕೇಸ್ನಲ್ಲಿ ಇಟ್ಟುಕೊಂಡಿದ್ದಂತಹ ಡ್ರೋನ್ಗಳನ್ನು ಏಕಾಏಕಿ ತೆಗೆದು ಯಾವುದೇ ರೀತಿಯಾದಂತಹ ಪ್ಲಾನ್ ಕೂಡ ಇಲ್ಲದೆ ಹುಚ್ಚರ ರೀತಿಯಲ್ಲಿ ಭಾರತದ ಕಡೆಗೆ ದಾಳಿ ಮಾಡುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡಿತ್ತು. ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಮೊದಲು ತಟಸ್ಥಗೊಳಿಸುವಂತಹ ಕೆಲಸವನ್ನು ಮಾಡಿತ್ತು. ಅಲ್ಲಿ ಉಗ್ರ ನೆಲೆಗಳನ್ನು ದಾಳಿ ಮಾಡಿ ಉಗ್ರರನ್ನು ಕೊಲ್ಲುವ ಕೆಲಸವನ್ನು ಭಾರತ ಮಾಡಿತು. ಅದಕ್ಕೆ ಪ್ರತಿಕಾರವಾಗಿ ಪಾಕಿಸ್ತಾನ ಮಾಡಿದ್ದು ಭಾರತದ ನಾಗರಿಕರ ಮೇಲೆ ದಾಳಿ. ಅಷ್ಟಾದರೂ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಹೇಳುವ ರೀತಿಯಲ್ಲಿ ಪಾಕಿಸ್ತಾನದ ಸೇನಾ ನೆಲೆಗಳ ಅಲ್ಲಿಯ ಏರ್ ಡಿಫೆನ್ಸ್ ಸಿಸ್ಟಮನ್ನು ತಟಸ್ಥಗೊಳಿಸುವ ಅಂದರೆ ಅವುಗಳನ್ನು ನಾಶಗೊಳಿಸುವಂತಹ ಕೆಲಸವನ್ನು ಭಾರತದ ಸೇನಾಪಡೆಗಳು ಮಾಡಿದ್ವು ಮೊನ್ನೆನೆ. ಆದರೆ ಇಷ್ಟೆಲ್ಲ ಆದಮೇಲೆ ಪಾಕಿಸ್ತಾನ ಮತ್ತೆ ಮಾಡಿದ್ದು ಭಾರತದ ಮೇಲೆ ನಾಗರಿಕರ ಮೇಲೆ ಡ್ರೋನ್ಗಳನ್ನು ಕಳಿಸಿ ದಾಳಿಯನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡಿರುವುದು. ಅರೆ ಭಾರತ ಒಳಗಡೆ ಬಂದಂತಹ ಡ್ರೋನ್ಗಳನ್ನು ಆಕಾಶದಲ್ಲೇ ಹೊಡೆದುರುಳಿಸಲಾಗಿದೆ. ಮತ್ತೊಂದು ಕಡೆಯಲ್ಲಿ ಭಾರತದ ಗಡಿಯುದ್ದಕ್ಕೂ ಕೂಡ ಪಾಕಿಸ್ತಾನ ಶೆಲ್ಲಿಂಗನ್ನು ಮಾಡಿದೆ. ಅದರಲ್ಲಿ ಅನೇಕರ ಮನೆಗಳಿಗೂ ಕೂಡ ದಾಳಿಯಾಗಿರುವಂಥದ್ದು. ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಈಗಾಗಲೇ ರವಾನೆ ಮಾಡಲಾಗ್ತಾ ಇದೆ. ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಯಾರ್ಯಾರ ಗಾಯ ಆಗಿದೆ ಅಂಥವ್ರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಪರಿಸ್ಥಿತಿ ಬಹಳ ಉದ್ವಿಗ್ನದ ಕಡೆಗೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ಭಾರತದ ಸೇನಾಪಡೆಗಳು ಕೂಡ ಇವತ್ತು ಕೊಟ್ಟಿರುವಂತಹ ಸೇನಾಪಡೆಯ ಕಡೆಯಿಂದ ಬಂದಿರುವಂಥ ಇವತ್ತಿನ ಮಾಧ್ಯಮದ ವಿವರಣೆಯ ಸಂದರ್ಭದಲ್ಲಿ ಯಾವ ಸ್ವರೂಪದಲ್ಲಿ ಪಾಕಿಸ್ತಾನ ಭಾರತವನ್ನು ಕೆಣಕ್ತಾ ಇದೆ ಮತ್ತು ಪಾಕಿಸ್ತಾನದ ಬೆನ್ನಿಗೆ ನಿಂತಿರುವಂತಹ ದೇಶಗಳು ಯಾವುವು, ಅದಕ್ಕೆ ಸಿಕ್ಕಿರುವಂಥ ಸಾಕ್ಷಿ ಏನು ಅನ್ನೋದನ್ನು ಕೂಡ ಭಾರತದ ಸೇನಾಪಡೆಗಳು ಈಗಾಗಲೇ ಅಧ್ಯಯನ ಮಾಡಿವೆ, ದೃಢಪಡಿಸಿವೆ. FSL ಮೂಲಕವಾಗಿಯೂ ಕೂಡ ಅದನ್ನು ಖಚಿತಪಡಿಸ್ಕೊಂಡವೆ. ಟರ್ಕಿಯ ಯುದ್ಧ ಸಾಮಗ್ರಿಗಳು ಪಾಕಿಸ್ತಾನದ ಮೂಲಕವಾಗಿ ಭಾರತದ ನೆಲಕ್ಕೆ ಬಂದು ಬಿದ್ದಿರುವಂಥದ್ದು ದೃಢಪಟ್ಟಿದೆ. ಹಾಗೆಯೇ ಪಾಕಿಸ್ತಾನ ಯಾವ ಸ್ವರೂಪದಲ್ಲಿ ದಾಳಿಯನ್ನು ಮಾಡ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ಭಾರತ ಹೇಳಿದೆ ಮತ್ತು ಭಾರತ ಮುಂದಿನ ಕಾರ್ಯಾಚರಣೆಗೂ ಕೂಡ ತಯಾರಾಗ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿಯನ್ನು ಅವರದೇ ಪಾರ್ಲಿಮೆಂಟ್ನಲ್ಲಿಂತೂ ನರಿಗೆ ಹೋಲಿಕೆ ಮಾಡಲಾಗಿದೆ. ನರಿ ಲೀಡ್ ಮಾಡ್ತಾ ಇದೆ ಪಾಕಿಸ್ತಾನವನ್ನು ಅನ್ನುವಂಥದ್ದು ಕೂಡ ಮತ್ತೆ ಈಗ ಸ್ಪಷ್ಟ ಆಗಿದೆ. ಕಾಂಟೆಕ್ಸ್ಟ್ ಬೇರೆ ರೀತಿಯಲ್ಲಿ ಕಥೆಯ ಸ್ವರೂಪದಲ್ಲಿ ಹೇಳಿ ಹೊಡೆದಿರುವಂಥದ್ದು ಏನಂತ ಹೇಳಿದರೆ ಆ ಪ್ರಧಾನಿಯನ್ನು ನರಿ, ಸಿಂಹವನ್ನು ಲೀಡ್ ಮಾಡುವಂತಹ ನರಿ ಇದ್ದರೆ ಏನಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿಯನ್ನು ಹೇಳಲಾಗಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ತಾನು ಒಬ್ಬ ಸಚಿವನಾಗೋದಕ್ಕೆ ಲಾಯಕ್ಕಿಲ್ಲದ ವ್ಯಕ್ತಿ, ನಾಲಾಯಕ್ ವ್ಯಕ್ತಿ ಅನ್ನೋಂಥದ್ದನ್ನು ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಒಪ್ಪಿಕೊಂಡಂಥ ರೀತಿಯಲ್ಲಿ ಮಾತನಾಡಿದ. ವಿಶೇಷವಾಗಿ ಪಾಕಿಸ್ತಾನ ಉಗ್ರರನ್ನು ತಯಾರು ಮಾಡೋದಕ್ಕಾಗಿಯೇ ಮದ್ರಸಾಗಳನ್ನು ಇಟ್ಟುಕೊಂಡಿದೆ ಅನ್ನುವಂಥದ್ದನ್ನು ಕೂಡ ಒಪ್ಪಿಕೊಂಡಂಗಿದೆ. ಯಾಕೆಂದರೆ ಮದ್ರಸಾದ ವಿದ್ಯಾರ್ಥಿಗಳು ನಮ್ಮ ಸೆಕೆಂಡ್ ಲೈನ್ ಸೋಲ್ಜರ್ಸ್ ಅನ್ನುವಂತಹ ರೀತಿಯಲ್ಲಿ, ನಮ್ಮ ಸೆಕೆಂಡ್ ಲೈನ್ ಡಿಫೆನ್ಸ್ ಸಿಸ್ಟಮ್ ಅನ್ನುವಂತಹ ರೀತಿಯಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಮಾತನಾಡಿಕೊಂಡಿರುವಂಥದ್ದು. ಅಂದರೆ ಅಲ್ಲಿನ ರಕ್ಷಣಾ ಸಚಿವನಿಗೆ ಅಲ್ಲಿಯ ಮದ್ರಸಾಗಳಲ್ಲಿರುವಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂಥವ್ರು ಅನ್ನೋಂಥದ್ದು ಗೊತ್ತಿರುವಂಥದ್ದು ಸ್ಪಷ್ಟ ಇದೆ. ಅದು ಆ ಸತ್ಯವೂ ಕೂಡ ಈಗ ಬಯಲಾಗ್ತಿದೆ. ಭಾರತ ಕೊಟ್ಟಿರುವಂತಹ ಹೊಡೆತಕ್ಕೆ ಒಂದೊಂದಾಗಿ ಹೊರಗಡೆ ಬರ್ತಾ ಇರುವಂಥದ್ದು. ಮೊದಲೇ ನಿಮಗೆ ಯಾವ ರೀತಿಯಲ್ಲಿ ಭಾರತ ನಿನ್ನೆ ಪಾಕಿಸ್ತಾನ ನಡೆಸಿದಂತಹ ದಾಳಿಯನ್ನು ತಡೆದಿತ್ತು ಮತ್ತು ಯಾವ ಸ್ವರೂಪದಲ್ಲಿ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ. ವಿಶೇಷವಾಗಿ ಈ ವರದಿಯ ಮೂಲಕವಾಗಿ ಪಾಕಿಸ್ತಾನ ಹೇಗೆ ಭಾರತದ ಮೇಲೆ ಕೆಣಕುವ ಪ್ರಯತ್ನವನ್ನು, ಯುದ್ಧಕ್ಕೆ ಆಹ್ವಾನ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಿದೆ ಅನ್ನೋದನ್ನು ವಿವರಿಸ್ತೀವಿ. ನಿನ್ನೆ ರಾತ್ರಿ ಪಾಕಿಸ್ತಾನದ ಗಡಿಯುದ್ದಕ್ಕೂ ಭಾರತದ ಕಡೆಗೆ ಪಾಕಿಸ್ತಾನದ ಡ್ರೋನ್ಗಳು ನುಗ್ಗಿ ಬಂದಿದ್ದವು. ಆಗಸದಲ್ಲೇ ಅದನ್ನು ಸ್ಫೋಟಿಸಿ ದೇಶ ರಕ್ಷಣೆಯ ಕೆಲಸವನ್ನ ಭಾರತದ ಹೆಮ್ಮೆಯ ಸೇನಾಪಡೆಗಳು ಮಾಡಿ ಮುಗಿಸಿದ್ದವು. ಭಾರತದ ಸೇನಾಪಡೆಗಳ ಕೂದಲು ಕೊಂಕಿಸಲು ಸಾಧ್ಯವಾಗದ ಪಾಕಿಸ್ತಾನ ಇಂಗು ತಿಂದ ಮಂಗನಂತಾಗಿತ್ತು. अंतर्राष्ट्रीय सीमा और नियंत्रण रेखा पर लेह से लेकर सरक्रीक तक 36 स्थानों पर 300 से 400 लगभग ड्रोनों का इस्तेमाल घुसपैठ का प्रयास करने के लिए किया गया। ಪಹಲ್ಗಾಮ್ ದಾಳಿ ಬಳಿಕ ಭಾರತ ಉಗ್ರರ ಸಂಹಾರ ಮಾಡಿ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟು ಬಂದಿತ್ತು.
ಆದರೂ ಸುಮ್ಮನಾಗದ ಪಾಕಿಸ್ತಾನಿಗಳು ಉಗ್ರರನ್ನ ಕೊಂದ ಭಾರತದ ಮೇಲೆ ಸೇಡು ತೀರಿಸಿಕೊಳ್ತೀವಿ ಅಂತ ಹೇಳಿದ್ರು. ಉಗ್ರರಿಗೆ ರಾಷ್ಟ್ರ ಗೌರವ ಕೊಟ್ಟು ಸಮಾಧಿ ಮಾಡಿದ್ದ ಪಾಕಿಸ್ತಾನ ನಮ್ಮ ವೀರ ಯೋಧರನ್ನ ಎದುರಿಸದೆ ಗುಳ್ಳೆನರಿಗಳ ಥರ ನಿನ್ನೆ ರಾತ್ರಿ ಭಾರತದ 24 ನಗರಗಳ ಜನರನ್ನ ಟಾರ್ಗೆಟ್ ಮಾಡಿತ್ತು. ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡಿತ್ತು. ಅಮಾಯಕ ಜನರನ್ನ ಕೊಲ್ಲಲು ಪಾಕಿಸ್ತಾನ ನಿನ್ನೆ ರಾತ್ರಿ 8:30 ಗಂಟೆ ಸುಮಾರಿಗೆ ಭಾರತದ ಮೇಲೆ ಕ್ಷಿಪಣಿಗಳನ್ನ ಉಡಾಯಿಸಿತ್ತು. 500 ಡ್ರೋನ್ಗಳಲ್ಲಿ ಬಾಂಬ್ಗಳನ್ನ ಕಟ್ಟಿ ಭಾರತದ ಕಡೆಗೆ ಹಾರಿಸಿತ್ತು. ಮೊದಲು ಜಮ್ಮು ಸೇನಾಪಡೆ ಕಾಲೋನಿ ಮೇಲೆ, ಆಮೇಲೆ ಪಠಾಣ್ಕೋಟ್ ಏರ್ಬೇಸ್ ಮೇಲೆ, ಜಮ್ಮು ವಿಶ್ವವಿದ್ಯಾಲಯವನ್ನು ಟಾರ್ಗೆಟ್ ಮಾಡಿ ಕತ್ತಲಲ್ಲಿ ಅಟ್ಯಾಕ್ ಮಾಡಿದ್ರು. ಆದರೆ ಪಾಕಿಸ್ತಾನದ ಕ್ಷಿಪಣಿಗಳನ್ನ, ಪಾಕಿಸ್ತಾನದ 500ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಭಾರತ ಕ್ಷಣಾರ್ಧದಲ್ಲಿ ನೆಲಕ್ಕಚ್ಚಿಸಿದೆ. ಇಷ್ಟೆಲ್ಲ ದಾಳಿ ನಡೆಸುವ ವೇಳೆ ಪಾಕಿಸ್ತಾನ ನಾಗರಿಕ ವಿಮಾನಗಳನ್ನೇ ಗುರಾಣಿಯಾಗಿ ಬಳಸಿಕೊಂಡಿತ್ತು ಎಂದು ಭಾರತದ ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಪಾಕಿಸ್ತಾನದ ಬಣ್ಣ ಬಯಲು ಮಾಡಿದ್ದಾರೆ. Irresponsible behavior again came to fore. Pakistan did not close its civil airspace despite it launching a failed unprovoked drone and missile attack on 7th May at 8:30 hours in the evening. Pakistan is using civil airliners as a shield, knowing fully well that its attack on India would elicit a swift air defense response. ಇನ್ನು ಭಾರತದ ಮೇಲೆ ಯುದ್ಧಕ್ಕೆ ನಿಂತಿರುವ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ಟರ್ಕಿ ನಿಂತಿದೆ. ಜಮ್ಮು ಹಳ್ಳಿಗಳಲ್ಲಿ ಸಿಕ್ಕಿರುವ ಪಾಕಿಸ್ತಾನದ ಡ್ರೋನ್ ಅವಶೇಷಗಳನ್ನು ಸಂಗ್ರಹಿಸಿ ಪರೀಕ್ಷಿಸಿದಾಗ ಟರ್ಕಿ ಕೈವಾಡದ ಕುರುಹುಗಳು ಸಿಕ್ಕಿವೆ ಎಂದು कर्नल सोफिया कुरैशी दृढ़पಡಿಸಿದ್ದಾರೆ. ड्रोन के मलबे की फोरेंसिक जांच की जा रही है. प्रारंभिक रिपोर्ट्स से पता चलता है कि वे तुर्की के असीस गार्ड सोंगर ड्रोन्स हैं. इसके उपरांत रात में पाकिस्तान के एक सशस्त्र यूएवी ने भटिंडा सैन्य स्टेशन को निशाना बनाने की कोशिश भी की. ಒಂದು ಕಡೆಯಿಂದ ಪಾಕಿಸ್ತಾನಕ್ಕೆ ಒದ್ದು ಭಾರತ ಬುದ್ಧಿ ಹೇಳುವ ಪ್ರಯತ್ನ ಮಾಡುತ್ತಿದ್ದಾಗಲೇ ಅದನ್ನ ಅರಗಿಸಿಕೊಳ್ಳಲು ಸಾಧ್ಯವಾಗದ ಪಾಕಿಸ್ತಾನ ತನ್ನಲ್ಲೂ ಶಕ್ತಿ ಇದೆ ಎಂದು ತೋರಿಸುವ ಪ್ರಯತ್ನ ಮಾಡಿದೆ. ಸಾಲಾಗಿ ಜೋಡಿಸಿಟ್ಟಿದ್ದ ಡ್ರೋನ್ಗಳನ್ನ ಏಕಾಏಕಿ ಹೊರತೆಗೆದಿದೆ. ಯಾವುದೇ ಯುದ್ಧ ತಂತ್ರಗಳನ್ನ ಪಾಲಿಸುವಷ್ಟು ಯೋಚನೆಯನ್ನು ಪಾಕಿಸ್ತಾನದ ತಲೆಯಿಂದ ಭಾರತ ಆಗಲೇ ಕಿತ್ಕೊಂಡಿತ್ತು. ಹೀಗಾಗಿ ಹುಚ್ಚರಂತೆ ವರ್ತಿಸಿರುವ ಪಾಕಿಸ್ತಾನದ ಸೇನಾಧಿಕಾರಿಗಳು ತಮ್ಮಲ್ಲಿದ್ದ ಡ್ರೋನ್ಗಳು, ಕ್ಷಿಪಣಿಗಳನ್ನ ಸಾಲು ಸಾಲಾಗಿ ಭಾರತದ ಬೇರೆ ಬೇರೆ ನಗರಗಳ ಕಡೆಗೆ ಟಾರ್ಗೆಟ್ ಮಾಡಿತ್ತು. ಒಟ್ಟು 24 ನಗರಗಳನ್ನ ಗುರಿ ಮಾಡಿದ್ದ ಪಾಕಿಸ್ತಾನದ ಡ್ರೋನ್ಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸಲಾಗಿದೆ. ಹೊಲಗಳಲ್ಲಿ ಬಿದ್ದಿರುವ ಪಾಕಿಸ್ತಾನದ ಡ್ರೋನ್ ಅವಶೇಷಗಳನ್ನ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದ ಗಡಿಯುದ್ದಕ್ಕೂ ಶೆಲ್ಲಿಂಗ್ ಮಾಡಿತ್ತು. ಇದರಿಂದಾಗಿ ಭಾರತದ ಹಲವು ಹಳ್ಳಿಗಳಲ್ಲಿ ಜನಸಾಮಾನ್ಯರ ಮನೆಗಳು ಕುಸಿದು ಬಿದ್ದಿದ್ದವು. ಮನೆ ಕಳೆದುಕೊಂಡವರಿಗೆ ವಸತಿ ಸೌಲಭ್ಯ ನೀಡಲು ಸರ್ಕಾರ ಮುಂದಾಗಿದೆ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ನಿರಾಶ್ರಿತರ ಶಿಬಿರಗಳಲ್ಲಿದ್ದ ಜನರನ್ನ ಭೇಟಿಯಾಗಿ ನೈತಿಕ ಬೆಂಬಲ ತುಂಬಿದ್ರು. सिविलियंस को निशाना बनाने की कोशिश की गई. जिस तरह जम्मू शहर पे उन्होंने ड्रोन का हमला किया, पहलगाम में हमारे लोगों के ऊपर हमला हुआ, बेगुनाह लोगों की कत्ल की गई, उसका हमें जवाब देना पड़ा. लेकिन ये जो अब लगातार इसको बढ़ाने का सिलसिला जो पाकिस्तान की तरफ से हो रहा है, इसमें ना पाकिस्तान को कोई फ़ायदा है ना उनकी कोई कामयाबी होगी. बेहतर यही होगा कि वो अपनी बंदूकें खामोश करें और यहाँ पे हालात जो हैं वो दोबारा साजगार हों. ಮತ್ತೊಂದೆಡೆ ಕಾಶ್ಮೀರದ ಉರಿ ಪ್ರಾಂತ್ಯದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮಾತನಾಡಿದ್ರು. ಮನೆ ಕಳೆದುಕೊಂಡ ಜನರನ್ನ ಭೇಟಿಯಾಗಿ ಸಾಂತ್ವನ ಹೇಳಿ ಸರ್ಕಾರ ನಿಮ್ಮ ಜೊತೆಗಿದೆ ಎಂದು ಹೇಳಿ ಧೈರ್ಯ ತುಂಬಿದ್ರು. ಜೊತೆಗೆ ಕ್ಯಾಂಪ್ನಲ್ಲಿದ್ದ ಸೈನಿಕರನ್ನೂ ಭೇಟಿಯಾಗಿ ಹುರಿದುಂಬಿಸಿದ್ರು. ಭಾರತದ ಅಮಾಯಕ ನಾಗರಿಕರ ಮೇಲೆ ಮತ್ತೆ ಮತ್ತೆ ದಾಳಿ ನಡೆಸುತ್ತಿರುವ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ಸರ್ಕಾರ ನಿರ್ಧರಿಸಿದೆ. ಪಾಕಿಸ್ತಾನ ಕನಸಿನಲ್ಲೂ ಯೋಚಿಸದ ರೀತಿಯಲ್ಲಿ ಉತ್ತರ ಕೊಡೋದಿಕ್ಕೂ ಮೊದಲು ಟೀಂ ಇಂಡಿಯಾ ಸನ್ನದ್ದುಗೊಳ್ಳುತ್ತಿದೆ. ಗಡಿಯಲ್ಲೂ ಗಡಿಯಾಚೆಗೂ ನುಗ್ಗಿ ಹೊಡೆಯಲು ಸಪ್ತ ಸೂತ್ರ ರಚಿಸಿದೆ. ದೆಹಲಿಯಲ್ಲಿ ವಿವಿಧ ಇಲಾಖೆಗಳ ಸಚಿವರುಗಳು ಸಭೆ ಮಾಡಿ ರಣತಂತ್ರ ರೂಪಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಎಸ್ಎಫ್, ಸಿಆರ್ಪಿಎಫ್, ಸಿಐಎಸ್ಎಫ್ ಡಿಜಿಗಳು ಹಾಗೂ ಗುಪ್ತಚರ ಇಲಾಖೆ ಮುಖ್ಯಸ್ಥರ ಬಳಿ ಮಾಹಿತಿ ಸಂಗ್ರಹಿಸಿದ್ರು. ಗಡಿಯಲ್ಲಷ್ಟೇ ಅಲ್ಲ, ಗಡಿಯೊಳಗೂ ಭದ್ರತೆಗೆ ಆದ್ಯತೆ ನೀಡಬೇಕು. ಏರ್ಪೋರ್ಟ್, ಬಸ್, ರೈಲು ನಿಲ್ದಾಣಗಳಲ್ಲೂ ಅಲರ್ಟ್ ಮಾಡಬೇಕೆಂದು ಸೂಚಿಸಿದ್ರು. ತುರ್ತು ವ್ಯವಸ್ಥೆ ಮಾಡಿಕೊಳ್ಳುವಂತೆ ಎಲ್ಲಾ ರಾಜ್ಯಗಳಿಗೆ ಸೂಚನೆ ನೀಡಿದ್ರು.
ಗೃಹ ಇಲಾಖೆಯಿಂದ ರಾಜ್ಯ ಸರ್ಕಾರಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಆದೇಶ ರವಾನೆಯಾಗಿದೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಾಯುಪಡೆ, ಭೂಸೇನೆ, ನೌಕಾಪಡೆ ಮುಖ್ಯಸ್ಥರುಗಳೊಂದಿಗೆ ಸಭೆ ಮಾಡಿದ್ರು. ಕಳೆದ ರಾತ್ರಿಯ ದಾಳಿ ಪರಿಣಾಮಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಪಾಕ್ ಪ್ರಚೋದನೆಗೆ ತಕ್ಕ ಉತ್ತರ ನೀಡುವ ಬಗ್ಗೆ ತಂತ್ರಗಾರಿಕೆ ಮಾಡಿದ್ರು. ಸಶಸ್ತ್ರ ಪಡೆಗಳು ಸನ್ನದ್ಧಗೊಂಡಿರುವಂತೆ ರಾಜನಾಥ್ ಸಿಂಗ್ ಸೂಚಿಸಿದ್ರು. ಇನ್ನೊಂದು ಕಡೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಸಭೆ ಮಾಡಿದ್ರು. ದೇಶದ ಹಣಕಾಸು ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪಾಕಿಸ್ತಾನಕ್ಕೆ ಹಣಕಾಸಿನ ಸಹಕಾರ ಸಿಗದಂತೆ ತಂತ್ರಗಾರಿಕೆ ಮಾಡಲಾಯಿತು. ಯುದ್ಧೋನ್ಮಾದ ಪ್ರದರ್ಶಿಸುತ್ತಿರುವ ಪಾಕಿಸ್ತಾನಕ್ಕೆ ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಸಾಲ ಕೊಡಬಾರದು ಎಂದು ವಿಶ್ವ ಹಣಕಾಸು ಸಂಸ್ಥೆಗಳಿಗೆ ಶಿಫಾರಸು ಮಾಡುವ ಬಗ್ಗೆಯೂ ಚರ್ಚೆ ನಡೆಯಿತು. ಈ ಬಗ್ಗೆ IMF ಸಭೆಯಲ್ಲೂ ಈ ವಿಚಾರ ಪ್ರಸ್ತಾಪ ಮಾಡಲು ನಿರ್ಧರಿಸಲಾಗಿದೆ. ಮತ್ತೊಂದು ಕಡೆ ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಸಭೆ ಮಾಡಿದ್ರು. ಜನರ ಸುರಕ್ಷತೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಆಸ್ಪತ್ರೆಗಳು, ಮೂಲಸೌಕರ್ಯಗಳ ಬಗ್ಗೆ ಪರಿಶೀಲನೆ ಮಾಡಿದ್ರು. ಗಾಯಗೊಂಡು ಆಸ್ಪತ್ರೆಗೆ ಬರೋರಿಗೆ ಸೂಕ್ತ ಚಿಕಿತ್ಸೆ ಸಿಗಬೇಕು. ರಕ್ತ, ಆಕ್ಸಿಜನ್, ಹಾಸಿಗೆ, ಔಷಧಿಗಳ ಕೊರತೆ ಕಾಣಬಾರದು. ತುರ್ತು ಜಾಗಗಳಲ್ಲಿ ಹೆಚ್ಚುವರಿ ಆಂಬ್ಯುಲೆನ್ಸ್ಗಳು ಇರಬೇಕೆಂದು ಸೂಚಿಸಿದ್ರು. ದೇಶದ ಗಡಿ ರಾಜ್ಯಗಳಲ್ಲಿ ನಡೆಯುತ್ತಿರುವ ಕೃಷಿ ಚಟುವಟಿಕೆಗಳ ಬಗ್ಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ ಮಾಡಿದ್ರು. ಕಟಾವಿಗೆ ಬಂದಿರುವ ಬೆಳೆಗಳನ್ನು ಆದಷ್ಟು ಬೇಗನೆ ಕೊಯ್ದು ದೇಶದಲ್ಲಿ ಆಹಾರ ಕೊರತೆ ಎದುರಾಗದಂತೆ ಮುಂಜಾಗ್ರತೆ ವಹಿಸುವಂತೆ ಸೂಚಿಸಿದ್ರು. ಅಗತ್ಯಕ್ಕೆ ತಕ್ಕಂತ ಆಹಾರ ದಾಸ್ತಾನು ಇಟ್ಟುಕೊಳ್ಳುವಂತೆಯೂ ತಾಕೀತು ಮಾಡಲಾಗಿದೆ. ಇದರೊಟ್ಟಿಗೆ ವಿದೇಶಾಂಗ ಇಲಾಖೆ ಸಚಿವ ಜೈಶಂಕರ್ ಎಲ್ಲ ರಾಷ್ಟ್ರಗಳ ಬೆಂಬಲ ಪಡೆಯಲು ರಾಜತಾಂತ್ರಿಕ ಅಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ. ಬ್ರಿಟನ್ ವಿದೇಶಾಂಗ ಸಚಿವರಿಗೆ ಫೋನ್ನಲ್ಲಿ ಮಾತಾಡಿದ್ದು ಉಗ್ರವಾದ ಹತ್ತಿಕ್ಕಲು ಸಹಕಾರ ನೀಡುವ ಭರವಸೆ ಸಿಕ್ಕಿದೆ. ಹಾಗೆ ಭಾರತದ ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭೇಟಿ ಮಾಡಿದ್ದಾರೆ. ಆಪರೇಷನ್ ಸಿಂಧೂರದ ಮಧ್ಯೆ ರಷ್ಯಾ ಅಧ್ಯಕ್ಷರ ಭೇಟಿ ಪಾಕ್ ಪಾಳೆಯದಲ್ಲಿ ನಡುಕ ಹುಟ್ಟಿಸಿದೆ. ಇನ್ನು ಪಾಕಿಸ್ತಾನ ಗಡಿಗೆ ಹೊಂದಿಕೊಂಡಿರುವ ಗಡಿರಾಜ್ಯಗಳ ಸಿಎಂಗಳೊಂದಿಗೆ ಖುದ್ದು ಪ್ರಧಾನಮಂತ್ರಿಯೇ ಫೋನ್ ಮಾಡಿ ಅಪ್ಡೇಟ್ ಪಡೆದಿದ್ದಾರೆ. ಪರಿಸ್ಥಿತಿ ನಿಭಾಯಿಸಲು ಮಾಡಿರುವ ವ್ಯವಸ್ಥೆ ಬಗ್ಗೆ ಮಾಹಿತಿ ಪಡೆದರು. ಮೋದಿ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳ ಸಭೆ ಮಾಡಿರುವ ಸಿಎಂಗಳು ಸಂಭಾವ್ಯ ಕೃತ್ಯಗಳನ್ನು ಎದುರಿಸಲು ನೈತಿಕ ಬಲ ತುಂಬಿದ್ದಾರೆ. ಜೊತೆಗೆ ಕರಾವಳಿಯ ಮೇಲೂ ಹೆಚ್ಚಿನ ನಿಗಾ ಇಡುವಂತೆ ಸೂಚಿಸಲಾಗಿದೆ. ಹೀಗೆ ಪಾಕಿಸ್ತಾನವನ್ನ ಪುಡಿಪುಡಿ ಮಾಡಲು ಭಾರತ ಸಕಲ ರೀತಿಯಲ್ಲೂ ಸಿದ್ಧತೆಗಳನ್ನ ನಡೆಸಿದೆ. ನಿನ್ನೆ ರಾತ್ರಿ ಭಾರತದ ಮೇಲೆ ಡ್ರೋನ್ ದಾಳಿ ನಡೆಸುವ ಮೂಲಕ ಪಾಕಿಸ್ತಾನ ಯುದ್ಧಕ್ಕೆ ಆಹ್ವಾನ ನೀಡಿದೆ. ಇಂತಹ ಸಂದರ್ಭದಲ್ಲಿ ಶತ್ರುವಿನ ಕತ್ತು ಹಿಸುಕದೆ ಹೋದ್ರೆ ಅದು ಮತ್ತಷ್ಟು ಕುಣಿದಾಡುವ ಸಾಧ್ಯತೆ ಇದ್ದೇ ಇದೆ. ಹೀಗಾಗಿ ಪಾಕಿಸ್ತಾನದ ಹಾರಾಟಕ್ಕೆ ಇತಿಶ್ರೀ ಹಾಡಲು ಭಾರತ ಸರ್ಕಾರ ಯಾವುದೇ ಕ್ರಮ ಕೈಗೊಂಡರೂ ಭಾರತೀಯರು ಒಮ್ಮತದಿಂದ ಅದರ ಜೊತೆಗೆ ನಿಲ್ಲಲು ತೀರ್ಮಾನಿಸಿದ್ದಾರೆ. ಸದಾಕಾಲ ಭಾರತಕ್ಕೆ ಕಿರಿಕಿರಿ ಮಾಡುತ್ತಿರುವ ಪಾಕಿಸ್ತಾನಕ್ಕೆ ಶಾಶ್ವತ ಪಾಠ ಕಲಿಸಲು ಸರ್ಕಾರ ಏನು ಮಾಡುತ್ತದೆ ಎನ್ನುವುದಷ್ಟೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಭಾರತದ ಕಡೆಯಿಂದ ಪಾಕಿಸ್ತಾನಕ್ಕೆ ಪ್ರತೀಕಾರ ತೆಗೆದುಕೊಳ್ಳುವಂತಹ ಸಮಯ ಬಂದಿದೆ ಅನ್ನುವಂಥದ್ದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದರೆ ಪಾಕಿಸ್ತಾನ ಭಾರತವನ್ನು ಕೆಣಕುವ ಪ್ರಯತ್ನವನ್ನು ಮತ್ತೆ ಮಾಡ್ತಿದೆ. ಪಹಲ್ಗಾಮ್ಗಿಂತ ಮುಂಚಿತವಾಗಿ ಅಲ್ಲಿಯ ಸೇನಾ ದಂಡನಾಯಕ ಆಡಿರುವಂತಹ ಮಾತು, ಕಾಶ್ಮೀರದ ವಿಚಾರದಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳು, ಯಾವುದೇ ಒಬ್ಬ ಅಲ್ಲಿನ ಪಾಕಿಸ್ತಾನದ ಉಗ್ರರ ಕ್ಯಾಂಪ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪಾಕಿಸ್ತಾನದ ಉಗ್ರ ಕ್ಯಾಂಪ್ನ ಮೌಲಾನ ರೀತಿಯಲ್ಲಿ ಅಲ್ಲಿಯ ಸೇನಾ ಮುಖ್ಯಸ್ಥನೇ ಆಡಿರುವಂತಹ ಮಾತುಗಳ ಪರಿಣಾಮ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿ. ಆ ಪಹಲ್ಗಾಮ್ನ ದಾಳಿಯ ಪರಿಣಾಮ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಭಾರತ ನಾಶಪಡಿಸಿರುವಂಥದ್ದು. ಅದಕ್ಕೆ ಮುಂದುವರೆದು ಅಲ್ಲಿಗೆ ಪಾಕಿಸ್ತಾನ ಸುಮ್ಮನೆ ಇದ್ದಿರ್ತಿದ್ರೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇತ್ತು. ಆ ಉಗ್ರರಿಗೂ ಕೂಡ ಸೇನಾ ಗೌರವದ ಅಂತ್ಯಕ್ರಿಯೆಯನ್ನು ಮಾಡಿಸಿದ್ರು. ಆ ಅಂತ್ಯಕ್ರಿಯೆಯನ್ನು ಮಾಡಿಸೋದ್ರ ಜೊತೆಗೇ ಭಾರತದಲ್ಲಿ ಅಮಾಯಕರ ಮೇಲೆ ಮತ್ತೆ ಗುಂಡಿನ ದಾಳಿಯನ್ನು ಮಾಡಿ ಭಾರತವನ್ನು ಕೆಣಕ್ತು. ಅದಕ್ಕಾಗಿ ಅವರ ಮತ್ತೆ ಪಾಕಿಸ್ತಾನದ ನಾಗರಿಕರನ್ನು ಭಾರತ ಟಾರ್ಗೆಟ್ ಮಾಡಿರಲಿಲ್ಲ. ಅಲ್ಲಿಯ ಸೇನಾ ನೆಲೆಯ ಮೇಲೇ ದಾಳಿಯನ್ನು ನಡೆಸಿ ಅಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೆಡುವುದರ ಮೂಲಕವಾಗಿ ನಿಮ್ಮ ಒಳಗಡೆ ನುಗ್ಗಿ ಹೊಡೆಯುವ ತಾಕತ್ತು ನಮಗಿದೆ ಅನ್ನೋದನ್ನು ತೋರಿಸಿಕೊಟ್ಟಾಗಿದೆ. ಅಷ್ಟಾದರೂ ಪಾಕಿಸ್ತಾನ ವಿಫಲ ದಾಳಿಯನ್ನು ಡ್ರೋನ್ ಮೂಲಕವಾಗಿ ನಡೆಸಿದೆ. ಹತ್ರ 500 ಡ್ರೋನ್ಗಳನ್ನು ಆಲ್ರೆಡಿ ಅದು ಕಳ್ಕೊಂಡಿದೆ. ಇಂತಹ ದೇಶ ಈಗ ಭಾರತಕ್ಕೆ ಈ ರೀತಿಯಾದಂತಹ ಯುದ್ಧಾಹ್ವಾನವನ್ನು ಕೊಟ್ಟಿರುವಾಗ ಭಾರತ ಅದನ್ನು ಸ್ವೀಕರಿಸದೆ ಸುಮ್ಮನೆ ಇರುತ್ತಾ ಅನ್ನುವಂತಹ ಪ್ರಶ್ನೆ ಸಾಮಾನ್ಯ ನಾಗರಿಕರಿಗೆ ಇದ್ದೇ ಇರುತ್ತೆ. ಈ ಕಾರಣದಿಂದಲೂ ಕೂಡ ಭಾರತ ತನ್ನ ಯೋಚನೆಯ ರೀತಿಯಲ್ಲಿನೇ ಮುಂದಿನ ಹೆಜ್ಜೆಗಳನ್ನು ಇಡುವಂತಹದ್ದಕ್ಕೆ
ಸರ್ವಸನ್ನದ್ಧವಾಗಿರುವಂಥದ್ದು ಸ್ಪಷ್ಟ ಇದೆ. ಪಾಕಿಸ್ತಾನದ ಬೀದಿಗಳಲ್ಲಿ ಆಲ್ರೆಡಿ ಪಾಕಿಸ್ತಾನಕ್ಕೆ ದಮ್ಮಿಲ್ಲ, ಪಾಕಿಸ್ತಾನದ ಸೇನೆಗೆ ದಮ್ಮಿಲ್ಲ, ಅವ್ರಿಗೆ ಶಕ್ತಿ ಇಲ್ಲ. ಅವರು ಭಾರತದ ಕಡೆಯಿಂದ 24 ಡ್ರೋನ್ಗಳು ಬಂದರೆ ಆ 24 ಡ್ರೋನ್ಗಳು ಕೂಡ ಸರಿಯಾಗಿ ಟಾರ್ಗೆಟನ್ನು ಹಿಟ್ ಮಾಡ್ತವೆ. ಅವುಗಳಲ್ಲಿ ಒಂದೇ ಒಂದನ್ನು ಕೂಡ ಪ್ರತಿರೋಧಿಸೋದಕ್ಕೆ ಪಾಕಿಸ್ತಾನಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲಿನ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ. ಆದರೆ ಅದನ್ನು ದೃಢಪಡಿಸುವಂತಹ ಮಾತುಗಳು ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಆಗಿದೆ. ಯಾಕೆಂದರೆ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಅಲ್ಲಿಯ ಸಂಸದ ಇಮ್ರಾನ್ ಖಾನ್ ಪಕ್ಷದ ಸಂಸದ ಹೇಳಿರ್ತಕ್ಕಂತಹ ಮಾತು, ಪಾಕಿಸ್ತಾನದ ಪ್ರಧಾನಮಂತ್ರಿ ನರಿಯ ರೀತಿಯಲ್ಲಿ ವರ್ತಿಸ್ತಾ ಇದ್ದಾನೆ ಅನ್ನುವಂತಹ ಮಾತನ್ನು ಹೇಳಿದ್ದಾನೆ. ಅದನ್ನು ಬೇರೆ ಕಾಂಟೆಕ್ಸ್ಟ್ಗಳ ರೂಪದಲ್ಲಿ, ಅಂದರೆ ನೇರವಾಗಿ ಹೊಡೆಯೋ ಬಂದಿಗೆ ಮುಸ್ಕಿನಲ್ಲಿ ಹೊಡೆಯಿರಿ ಅಂತ ಹೇಳುವಂಥ ರೀತಿಯಲ್ಲಿ ಹೊಡೆಯುವಂಥ ಕೆಲಸವನ್ನು ಮಾಡಿರುವಂಥದ್ದು. ಈತನ ಮಾತುಗಳನ್ನು ಕೇಳಿದರೆ ಗೊತ್ತಾಗುತ್ತೆ ಯಾವ ಸ್ವರೂಪದ ಆಕ್ರೋಶ ಅಲ್ಲಿಯ ಪ್ರಧಾನಮಂತ್ರಿಯ ವಿರುದ್ಧ ಈಗ ವ್ಯಕ್ತವಾಗ್ತಿದೆ, ಪಾರ್ಲಿಮೆಂಟ್ನಲ್ಲಿ ವ್ಯಕ್ತವಾಗ್ತಾ ಇದೆ ಅಂತ. इंडिया के इन मामलात के ऊपर एक स्टेटमेंट नहीं आई. जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं. अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं. इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर, जो कौमी लीडर होता है या जो वजीर आजम होता है, वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी. जी, वाइंड अप करें, जुमे का टाइम है. आखिरी 2 मिनट दे जी. लेकिन जब आपका वजीर आजम, जब आपका लीडर बुज़दिल हो, वो मोदी का नाम ना ले सके, उसको आप क्या पैगाम दे रहे बॉर्डर पे लड़ने वाले उस जवान को? ನೋಡಿ, ಭಾರತದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಾವು ಭಾರತದ ವಿಚಾರದಲ್ಲಿ ಒಗ್ಗೂಡಿದ್ದೀವಿ, ಒಗ್ಗಟ್ಟಿನಲ್ಲಿದ್ದೀವಿ, ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅನ್ನೋಂಥದ್ದನ್ನು ರಾಜಕೀಯ ಪಕ್ಷಗಳವರು ಮಾತನಾಡ್ತಾ ಇದ್ದಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಯಾರು ಸಣ್ಣ ನಾಯಕರುಗಳು ಏನೇನು ಹೇಳಿದ ತಕ್ಷಣವೇ ಅದೇನು ಭಾಳ ದೊಡ್ಡದಾದಂಥ ವಿಚಾರಗಳಲ್ಲ. ಆದರೆ ಇಡೀ ಪಕ್ಷಗಳ ವಿಚಾರಗಳಿಗೆ ಬಂದಾಗ ಎಲ್ಲರದ್ದು ಒಂದೇ ನಿಲುವಿದೆ, ಭಾರತದ ವಿಚಾರದಲ್ಲಿ ನಾವು ನಮ್ಮ ಸರ್ಕಾರದ ಬೆನ್ನಿಗೆ ನಿಂತಿದ್ದೀವಿ, ಸರ್ಕಾರದ ಜೊತೆಗಿದೆ. ಯಾಕಂದರೆ ಸರ್ಕಾರದ ಮೇಲೆ ಆ ವಿಶ್ವಾಸವನ್ನು ಭಾರತ ಹೊಂದಿದೆ. ಭಾರತದ ಸರ್ಕಾರ ಆ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಸಶಕ್ತವಾಗಿದೆ ಮತ್ತು ಪಾಕಿಸ್ತಾನವನ್ನು ಹೊಡೆದು ಉರುಳಿಸೋದಕ್ಕೆ. ಆದರೆ ಪಾಕಿಸ್ತಾನದ ಪಾರ್ಲಿಮೆಂಟ್ನ ಒಳಗಡೆ ಅಲ್ಲಿಯ ಪ್ರಧಾನಮಂತ್ರಿಯನ್ನು ನರಿಗೆ ಹೋಲಿಕೆ ಮಾಡುವಂಥ ಕೆಲಸವನ್ನು ಗೀದರ್ ಹೋ ಅಂತ ಹೇಳುವಂಥದ್ದಲ್ಲ, ಅಂದರೆ ನರಿ ಅಂತೇಳಿ ನರಿ ಆಗಿದ್ದಾರೆ. ಇಲ್ಲಿಯ ಟಿಪ್ಪು ಸುಲ್ತಾನ್ನ ಒಂದು ಕೋಟನ್ನು ಇಟ್ಕೊಂಡು ಮಾತನಾಡಿರುವಂಥದ್ದು. ಆ ಮೂಲಕವಾಗಿ ನರಿ ಆಗಿದ್ದಾನೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಅನ್ನೋದನ್ನು ಅಲ್ಲಿನ ಸಂಸದನೇ ಹೇಳಿಕೊಂಡಿರುವಂಥದ್ದು. ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿರುವಂತಹ ಮಾತನ್ನು ನಾವು ಗಮನಿಸಬೇಕು. ಅಂದರೆ ಪಾಕಿಸ್ತಾನಕ್ಕೆ ನಯ ನಾಚಿಕೆ ಯಾವುದೂ ಕೂಡ ಇಲ್ಲ, ಅದು ಅನಾಗರಿಕತೆಯ ಪರಾಕಾಷ್ಠೆಗೆ ತಲುಪಿದೆ ಅನ್ನುವಂಥದ್ದು ಖ್ವಾಜಾ ಆಸಿಫ್ನ ಮಾತುಗಳನ್ನು ಕೇಳಿದಾಗ ಅರ್ಥ ಆಗತ್ತೆ. ಈ ವ್ಯಕ್ತಿ ಮೊನ್ನೆಯಿಂದಲೂ ಕೂಡ ದಿವಸಕ್ಕೊಂದು ಅವಮಾನವನ್ನು ಮಾಡಿಸ್ಕೊಳ್ತಾ ಇದ್ದಾನೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮೂಲಕವಾಗಿ ಅವಮಾನವನ್ನು ಮಾತಾಡಿಸ್ಕೊಳ್ತಿದ್ದಾನೆ. ಈಗ ಪಾರ್ಲಿಮೆಂಟ್ನಲ್ಲಿ ಸತ್ಯವನ್ನು ಮಾತ್ರ ಬಾಯ್ಬಿಟ್ಟು ಪಾಕಿಸ್ತಾನ ಉಗ್ರ ಪೋಷಣೆಯನ್ನು ಮಾಡ್ತಿದೆ ಅನ್ನೋದನ್ನು ದೃಢಪಡಿಸಿರುವಂಥದ್ದು ಆತನ ಮಾತುಗಳಿಂದ ಕೂಡ ಗೊತ್ತಾಗ್ತಾ ಇರುತ್ತದೆ. ಆ ಮಾತನ್ನು ತೋರಿಸ್ತೀನಿ. जहाँ तक मदारस के स्टूडेंट्स का ताल्लुक है, इसमें कोई शक नहीं है कि वो हमारी एक सेकंड डिफेंस लाइन है. वहाँ पे नौजवान जो पढ़ते हैं, अल्लाह के फजल से वो दीन के साथ भी जो है आरास्ता हैं, और उसके साथ जो है वो उनके जो वक्त ज़रूरत जो है, जिस तरह उन्होंने फरमाया कि उनको शहरी दफा के लिए या दूसरी ज़रूरतों के लिए जो है ना बिल्कुल 100% इस्तेमाल किया जा सकता है. इस वक्त हमारी अफवाज जो है जनाब डेप्टी स्पीकर, जहाँ तक ಅಂದರೆ ಪಾಕಿಸ್ತಾನದ ಸೇನೆಯಲ್ಲಿ ಜನ ಇಲ್ಲ, ಪಾಕಿಸ್ತಾನದಲ್ಲಿ ಸೆಕೆಂಡ್ ಲೈನ್ ಇರುವಂಥದ್ದು ಮದ್ರಸಾದಲ್ಲಿ ಓದ್ತಿರುವಂಥ ಯುವಕರು. ಯಾರು ಈ ಮದ್ರಸಾದಲ್ಲಿ ಓದ್ತಾ ಇರುವಂಥ ಯುವಕರು? ಭಾರತ ಮೊನ್ನೆ ಯಾವ ಮದ್ರಸಾಗಳನ್ನು ಟಾರ್ಗೆಟ್ ಮಾಡಿ ಅದನ್ನು ಉಡಾಯಿಸಿ ಅಲ್ಲಿರುವಂಥ ಉಗ್ರರನ್ನು ಕೊಂದು ಹಾಕಿತ್ತಲ್ಲ, ಆ ಮದ್ರಸಾಗಳಲ್ಲಿ ಓದ್ತಾ ಇರುವಂಥ ಯುವಕರ. ಹಾಗಾದರೆ ಖ್ವಾಜಾ ಆಸಿಫ್ ಹೇಳಿರುವಂತಹ ಮಾತುಗಳು ಅತ್ಯಂತ ಗಂಭೀರವಾಗಿರುವಂಥದ್ದು. ಅಂದರೆ ಪಾಕಿಸ್ತಾನ ಯಾವ ಸ್ವರೂಪದಲ್ಲಿ ಉಗ್ರರನ್ನು ಪೋಷಣೆ ಮಾಡ್ತಾ ಇದೆ, ತರಬೇತಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಅಲ್ಲಿಯ ಪಾರ್ಲಿಮೆಂಟ್ನಲ್ಲಿ ಅದರ
ರಕ್ಷಣಾ ಸಚಿವ ಒಪ್ಕೊಂಡಿರುವಂಥದ್ದು. ನರಿಬುದ್ಧಿಯ ಪಾಕಿಸ್ತಾನದಲ್ಲಿ ನರಿಯಂತಹ ನಾಯಕರೇ ಇದ್ದಾರಾ ಅಂತೇಳಿ. ಯಾಕಂದರೆ ಇವ್ರ್ಯಾರು ಕೂಡ ಮನುಷ್ಯರ ರೀತಿಯಲ್ಲಿ ಇಲ್ಲ, ಅದು ಏನಿದ್ರು ಕೂಡ ನರಿಯ ರೀತಿಯಲ್ಲಿ ವರ್ತಿಸುವಂತಹ ದೇಶ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತು ಯುದ್ಧದ ಟೈಮ್ನಲ್ಲಿ ಪ್ರಧಾನಮಂತ್ರಿಯೇ ನಾಪತ್ತೆ, ಬಂಕರ್ನಲ್ಲಿ ಅಡಗಿ ಕೂತಿರುವಂತಹ ನಾಯಕ ಅಂತ ಹೇಳಿ. ಯಾಕಂದರೆ ಆ ವ್ಯಕ್ತಿ ಮನೆಯಲ್ಲಿ ಇರುವಂಗೆ ಕಾಣ್ತಾ ಇಲ್ಲ, ಬಂಕರ್ನಲ್ಲಿ ಅಡಗಿ ಕೂತಿರುವಂಗೆ ಕಾಣ್ತಾ ಇದೆ. ಮೊನ್ನೆ ಬಹಳ ಏನು ಸಮುದ್ರದಕ್ಕೆ ಹಾಕಿಬಿಡ್ತೀವಿ ಅಂತ ಹೇಳುವಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದೆ, ಅದರ ನಂತರ ಕಾಣ್ತಾ ಇಲ್ಲ. ನಾಯಕನಿಲ್ಲದ ಸಂಸತ್ನಲ್ಲಿ ಪುಡಿ ನಾಯಕರು ಉಡಾಫಿ ಮಾತುಗಳು ಆರ್ಭಟಿಸ್ತಾ ಇದ್ದಾವೆ. ಅಲ್ಲಿಯ ಪುಡಿ ನಾಯಕರುಗಳು ಮಾತನಾಡ್ತಾ ಇದ್ದಾರೆ, ನಾಯಕ ಬರ್ತಾ ಇಲ್ಲ, ಅಲ್ಲಿಯ ಪಾರ್ಲಿಮೆಂಟ್ಗೂ ಬರ್ತಾ ಇಲ್ಲ. ಟಿಪ್ಪು ಸುಲ್ತಾನ್ ಹೇಳಿದ ಸಿಂಹ ಮತ್ತು ನರಿಯ ಕಥೆಯನ್ನು ಪ್ರಸ್ತಾಪಿಸಿದ್ದಾರೆ ಪಾಕ್ನ ಸಂಸದನೇ ಟಿಪ್ಪು ಸುಲ್ತಾನ್ನ ಒಂದು ಮಾತನ್ನು ಉಲ್ಲೇಖ ಮಾಡಿರುವಂಥದ್ದು. ಪಾಕಿಸ್ತಾನದ ಪ್ರಧಾನಮಂತ್ರಿಯನ್ನ ನರಿಗೆ ಹೋಲಿಸಿರುವಂಥದ್ದು ಇಮ್ರಾನ್ ಖಾನ್ ಪಕ್ಷದ ಸಂಸದ, ವಿರೋಧ ಪಕ್ಷದ ಸಂಸದ ಪಾಕಿಸ್ತಾನದ ಪ್ರಧಾನಮಂತ್ರಿಯನ್ನ ನರಿಗೆ ಹೋಲಿಕೆ ಮಾಡಿರುವಂಥದ್ದು. ಮದ್ರಸಾದ ವಿದ್ಯಾರ್ಥಿಗಳನ್ನು ಯುದ್ಧಕ್ಕೆ ತರ್ತಾನೆ ಅನ್ನುವಂಥ ಮಾತುಗಳನ್ನು ರಕ್ಷಣಾ ಸಚಿವ ಆಸಿಫ್ ಹೇಳ್ತಾ ಇರುವಂಥದ್ದು. ಅಂದರೆ ರಕ್ಷಣಾ ಸಚಿವ ಆಸಿಫ್ ಆಲ್ರೆಡಿ 3 ದಿವಸಕ್ಕೆ ಡೆಸ್ಪರೇಟ್ ಆಗಿ ಹೋಗಿದೆ, ತಮ್ಮಿಂದ ಆಗೋದಿಲ್ಲ ಭಾರತವನ್ನು ಎದುರಿಸೋದಿಕ್ಕೆ, ನಮ್ಮಲ್ಲಿ ಸೆಕೆಂಡ್ ಲೈನಲ್ಲಿ ಯುವಕರಿದ್ದಾರೆ ಅಂತೇಳಿ. ಅಂದರೆ ನಾಗರಿಕರನ್ನು ಶೀಲ್ಡ್ ಆಗಿ ಇಟ್ಟುಕೊಂಡು ಅದು ಯುದ್ಧ ಮಾಡೋಕ್ಕೆ ಹೊರಟಿದೆ. ಮದ್ರಸಾಗಳಲ್ಲಿ ಇರುವಂಥವರು ವಿದ್ಯಾರ್ಥಿಗಳು ಅಥವಾ ಉಗ್ರಗಾಮಿಗಳು. ಮದ್ರಸಾಗಳಲ್ಲಿ ಉಗ್ರರ ತರಬೇತಿಯನ್ನು ಒಪ್ಕೊಳ್ತಾ ಇದೆಯಾ ಹಾಗಾದರೆ ಪಾಕಿಸ್ತಾನದ ಸರ್ಕಾರ ಅನ್ನುವಂಥದ್ದು ಕೂಡ ಈಗಿರುವಂತಹ ಪ್ರಶ್ನೆಯಾಗಿದೆ. ಮತ್ತು ಮದ್ರಸಾದ ವಿದ್ಯಾರ್ಥಿಗಳನ್ನೇ 2ನೇ ಪಂಕ್ತಿಯ ಯೋಧರು ಅಂತೇಳಿ ಅದು ಬಣ್ಣನೆಯನ್ನು ಮಾಡ್ಕೊಂಡಿದೆ. ಆ ರೀತಿಯಾಗಿ ನಮ್ಮ ಯುವಕರಿದ್ದಾರೆ ಅಂತ ಹೇಳ್ಕೊಂಡಿದೆ. ಅಂದರೆ ಆ ದೇಶದಲ್ಲಿ ಇರುವಂತಹ ಬಡವರ ಮಕ್ಕಳನ್ನು ಅದು ಕೊಲ್ಲೋದಿಕ್ಕೆ ರೆಡಿಯಾಗಿದೆ ಪಾಕಿಸ್ತಾನದ ಸಂಸತ್ನಲ್ಲೇ ಸತ್ಯ ಬಾಯ್ಬಿಟ್ಟಿರುವಂಥದ್ದು ಪಾಕಿಸ್ತಾನದ ರಕ್ಷಣಾ ಸಚಿವ. ಪಾಕಿಸ್ತಾನದ ನರಿಬುದ್ಧಿಯ ಜೊತೆಗೆ ಅನಾಗರಿಕ ವ್ಯವಸ್ಥೆಯೂ ಕೂಡ ಇಲ್ಲಿ ಬಟಾಬಯಲಾಗಿದೆ. ಯಾಕೆಂದರೆ ಅಲ್ಲಿನ ಮದ್ರಸಾಗಳಲ್ಲಿ ಈ ವ್ಯಕ್ತಿಗಳ ಮಕ್ಕಳೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓದ್ತಾ ಇರ್ತಾರೆ, ಬೇರೆ ಬೇರೆ ಯೂನಿವರ್ಸಿಟಿಗಳು ಓದ್ತಿರ್ತಾರೆ. ಅಲ್ಲಿಯ ಮದ್ರಸಾಗಳಲ್ಲಿ ಓದ್ತಾ ಇರುವಂಥವ್ರು ಮಾತ್ರ ಈ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಅನ್ನೋಂಥದ್ದು ಸ್ಪಷ್ಟ ಆಗ್ತಾ ಇದೆ. ಅದೇ ಕಾರಣಕ್ಕಾಗಿ ಖ್ವಾಜಾ ಆಸಿಫ್ ಹೇಳಿರುವಂತಹ ಮಾತು ಅತ್ಯಂತ ಗಂಭೀರವಾಗಿರುವಂಥದ್ದು. ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಒಪ್ಪಿಕೊಳ್ಳಲಾಗಿದೆ, ಮದ್ರಸಾದ ಯುವಕರನ್ನು ಈಗ ನಾವು ಬಳಕೆ ಮಾಡ್ಕೊಳ್ತೀವಿ, ನಮ್ಮ 2ನೇ ಪಂಕ್ತಿಯ ಯೋಧರ ರೀತಿಯಲ್ಲಿ ಅವ್ರನ್ನ ಇಟ್ಕೊಳ್ತೀವಿ ಅಂತ ಹೇಳಿರುವಂಥದ್ದೇ ಈ ಉಗ್ರಗಾಮಿ ಚಟುವಟಿಕೆಯ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ. ಇದರ ನಡುವೆ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯೂ ಕೂಡ ಮುಂದುವರೆದಿದೆ. ಇನ್ನೂ ಕೂಡ ಇವತ್ತು ಹಗಲಿನ ಹೊತ್ತಿನಲ್ಲೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಗುಂಡಿನ ದಾಳಿಯನ್ನು ಭಾರತದ ಕಡೆಗೆ ಮಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಪಾಕ್ ಅಪ್ರಚೋದಿತ ದಾಳಿಯನ್ನು ಕುಪ್ವಾರದಲ್ಲಿ ನಡೆಸಿದೆ, ಉರಿಯಲ್ಲಿ ನಡೆಸಿದೆ ಮತ್ತು ಪೂಂಚ್ನಲ್ಲೂ ಕೂಡ ನಡೆಸಿದೆ. ಅಂದರೆ ಇವೆಲ್ಲವೂ ಕೂಡ ಬಾರ್ಡರ್ನಲ್ಲಿ ಬರ್ತಕ್ಕಂತಹ ಜಿಲ್ಲೆಗಳು. ಉರಿ, ಪೂಂಚ್ ಹಾಗೆಯೇ ಕುಪ್ವಾರಾದಲ್ಲೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಲಾಗಿದೆ. ಈ ದಾಳಿಗಳಿಗೆ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನು ಭಾರತದ ಸೇನೆಯು ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಪಾಕಿಸ್ತಾನ ನಡೆಸ್ತಾ ಇರುವಂತಹ ದಾಳಿ, ಬಹುತೇಕ ಕಡೆಗಳಲ್ಲಿ ಪಾಕಿಸ್ತಾನ ನಡೆಸಿರುವಂತಹ ದಾಳಿ ಸಾಮಾನ್ಯ ನಾಗರಿಕರ ಮನೆಗಳನ್ನು ಗುರಿಯಾಗಿಸಿದೆ. ಅದು ಪಾಕಿಸ್ತಾನ ಯಾವತ್ತೂ ಕೂಡ ಸೇನೆಯ ಎದುರು ನಿಂತುಕೊಂಡು ಯುದ್ಧ ಮಾಡುವಂಥ ದೇಶ ಅಲ್ಲ ಅನ್ನೋದನ್ನು ಮತ್ತೆ ಸಾಬೀತುಪಡಿಸ್ತಾ ಇರುವಂಥದ್ದು ಸ್ಪಷ್ಟ ಇದೆ. ಬಹುಶಃ ಪಾಕಿಸ್ತಾನ ಈ ಪ್ರಚೋದನೆಯನ್ನು ಮಾಡ್ತಾ ಇರುವಂಥದ್ದು ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನುವಂಥ ರೀತಿಯಲ್ಲಿ ಅದರ ವಿನಾಶಕಾಲ ಹತ್ತಿರ ಆದಂತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.